ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವು ಹಲವಾರು ಸಂಚಿಕೆಗಳನ್ನು ನೋಡಿರ್ತೀರ. ನಾವು ಹಾವೇರಿ ಜಿಲ್ಲೆಯ ಸುತ್ತಮುತ್ತ ಭಾಗದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿಮಗೆ ನೀಡಿದ್ವಿ. ನಾವು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಜನ ರೈತರು ನಮ್ಗೆ ಹೇಳ್ತಾಯಿದ್ರು, ಸರ್ ಈ ವರ್ಷ ಮೆಕ್ಕೆಜೋಳದಲ್ಲಿ ಈ ಸೈನಿಕ ಲದ್ದಿ ಹುಳುವಿನ ಕಾಟ ಭಾಳ ಆಗಿದೆ ಸರ್, ಅದರ ಕುರಿತಾಗಿ ಏನಾದರೂ ಕಾರ್ಯಕ್ರಮ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಅದ್ರ ಮೇಲೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತಿನ ಕಂತಿನಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಗೆ ಮತ್ತೆ ಬಂದ್ವಿ. ಇವತ್ತಿನ ಕಂತಿನಲ್ಲಿ ನಮ್ಮ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಗುರುಪ್ರಸಾದ್ GS ಅವ್ರನ್ನ ಮಾತಾಡಿಸಿ ಈ ಸೈನಿಕ ಲದ್ದಿ ಹುಳುವಿನ ನಿರ್ವಹಣೆ ಹೇಗೆ, ಅದರ ಜೀವನ ಚಕ್ರ ಯಾವ ರೀತಿ ನಡೆಯುತ್ತೆ, ಆ ಜೀವನ ಚಕ್ರದಲ್ಲಿ ಯಾವ ಹಂತದಲ್ಲಿ ಅದು ಮೆಕ್ಕೆಜೋಳಕ್ಕೆ ತೊಂದರೆ ಮಾಡುತ್ತೆ, ಬರೀ ನಾವು ರಾಸಾಯನಿಕ ಹೊಡೆಯೋದ್ರಿಂದ ಅಷ್ಟೇ ಇದನ್ನು ನಿರ್ವಹಣೆ ಮಾಡ್ಬೋದಾ ಅಥವಾ ಜೈವಿಕವಾಗಿ ಕೂಡ ಇದನ್ನೇನಾದರೂ ನಿರ್ವಹಣೆ ಮಾಡ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನಾವಿವತ್ತು ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿಯಲ್ಲಿದ್ದೀವಿ ಸರ್. ಇದು ಹಾವೇರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಗಿದೆ ಸರ್. ಸರ್ ನಾವು ಮೊದಲನೇದಾಗಿ ಕೇಳೋದಾದರೆ ಈ ಹಾವೇರಿ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳು ಯಾವುವು ಸರ್? ಇಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ಜಾಸ್ತಿ? ಈ ಹಾವೇರಿ ಜಿಲ್ಲೆಗೆ ನೀವು ಬಂತು ಅಂತಂದರೆ ಇಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಕಾಣ್ಬೋದು. ನೀವು ಹಾನಗಲ್ಲಿಂದ ಹಿಡ್ಕೊಂಡು ಸವಣೂರುವರೆಗೂ ನೀವು ಬೆಳೆಗಳಲ್ಲಿ ವೈವಿಧ್ಯತೆಯನ್ನು ಕಾಣ್ಬೋದು. ಆದರೆ ಈ ಭಾಗದಲ್ಲಿ ಒಂದು ಪ್ರಮುಖವಾದ ಬೆಳೆ ಅಂತಂತಂದರೆ ಒಂದು ಏನಂದರೆ ಮೆಕ್ಕೆಜೋಳ, ಅಂದರೆ ಗೋವಿನ ಜೋಳ ಅಂತ ಕರಿತೀವಲ್ಲ, ಅದು ಒಂದು ಪ್ರಮುಖವಾದ ಬೆಳೆ. ಆಮೇಲೆ ಇನ್ನೊಂದು ಬೆಳೆ ಏನು ಅಂತಂದರೆ ಇದು ಹತ್ತಿ. ಇವೆರಡೂ ಪ್ರಮುಖವಾದ ಬೆಳೆಗಳು. ಆಮೇಲೆ ಇದನ್ನು ಬಿಟ್ಟು ತೋಟಗಾರಿಕೆ ಬೆಳೆಗಳಾದ ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಅಥವಾ ಏನು ಅಂತಂದರೆ ಈರುಳ್ಳಿ ಆಗಿರ್ಬೋದು, ಅಥವಾ ನಿಮಗೆ ಇವಾಗ ಅಡಿಕೆದು ಒಂದು ಏರಿಯಾನೂ ಜಾಸ್ತಿ ಆಗ್ತಾಯಿದೆ. ಅಡಿಕೆಯಲ್ಲಿ ಈ ಕ್ಷೇತ್ರನೂ ವಿಸ್ತೀರ್ಣ ಆಗ್ತಾ ಇದೆ. ಅಡಿಕೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಆಮೇಲೆ ಮೆಣಸಿನ್ಕಾಯಿ ಆಗಿರ್ಬೋದು, ಮತ್ತು ಈ ಥರ ವೈವಿಧ್ಯತೆ. ಆಮೇಲೆ ಎಲೆ ಬಳ್ಳಿಗಳು ಆಗಿರ್ಬೋದು, ಆಮೇಲೆ ತರಕಾರಿ ಬಳ್ಳಿಗಳಾಗಿರ್ಬೋದು, ತರಕಾರಿಗಳು ಆಗಿರ್ಬೋದು, ಈ ಥರ ಅನೇಕ ಏನು ಅಂತಂದರೆ ಇದು ವೈವಿಧ್ಯತೆಯಿಂದ ಕೂಡಿದೆ. ಇದರಲ್ಲಿ ಒಂದು ಬೆಳೆ ಎರಡು ಬೆಳೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಪ್ರಮುಖವಾಗಿ ಈ ಭಾಗದ ರೈತರಿಗೆ ಒಂದು ಏನು ಅಂತಂದ್ರೆ ಮುಖ್ಯವಾದ ಬೆಳೆಗಳು ಯಾವುವು ಅಂತಂದ್ರೆ ಒಂದು ಗೋವಿನ ಜೋಳ, ಇನ್ನೂ ಒಂದು ಹತ್ತಿ. ಅಂದರೆ ಸಾಂಪ್ರದಾಯಿಕ ಬೆಳೆಗಳೇ ಜಾಸ್ತಿ ಇದಾವೆ. ಹೌದು, ಸಾಂಪ್ರದಾಯಿಕ ಬೆಳೆಗಳನ್ನೇ ಜಾಸ್ತಿ ಇದ್ದಾವೆ. ಆಮೇಲೆ ನಮಗೆ ಜೋಳನೂ ಹಾಕ್ಕೊತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಹಾಕ್ಕೊತಾ ಇದ್ದಾರೆ, ಆಮೇಲೆ ಕಡ್ಲಿನೂ ಇದೆ, ಆಮೇಲೆ ಸೋಯಾಬೀನು ಇದೆ. ಸಾಕಷ್ಟು ವೈವಿಧ್ಯತೆ ಇದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಹೇಳಿದಾಗೆ ಒಂದು ಗೋವಿನ ಜೋಳ ಮತ್ತು ಒಂದು ಕಡಲೆ, ಹತ್ತಿ. ಸರ್, ಈಗ ಈ ಹತ್ತಿ ಮತ್ತು ಮೇವಿನ ಜೋಳದಲ್ಲಿ ಏನಾದರೂ ನಾವು ಮೇಲ್ನೋಟಕ್ಕೆ ನೋಡೋದಾದರೆ ಹಾವೇರಿ ಜಿಲ್ಲೆ ಅಂತಂದ್ರೆ ನಾವು ಸೀಡ್ ಪ್ರೊಡಕ್ಷನ್ಗೆ, ಬೀಜೋತ್ಪಾದನೆಗೆ ಉತ್ತಮವಾಗಿದೆ, ಇಲ್ಲಿ ಜಾಸ್ತಿ ಬೆಳೀತಾರೆ ಅಂತ ಕೇಳಿದ್ವಿ. ಅದರ ಕುರಿತಾಗಿ ಹತ್ತಿಯಲ್ಲೂ ಬೆಳೀತಾರೆ ಅಥವಾ ಇದು ಏನು ಅಂತಂದ್ರೆ ಇಲ್ಲಿ ಒಂದು ಹವಾಮಾನ ಅಂತ ನಾವು ಏನು ಹೇಳ್ತೀವಲ್ಲ, ಈ ಹವಾಮಾನ ಬೀಜೋತ್ಪಾದನೆಗೆ ಒಂದು ಏಳು ಮಾಡಿಸಿದ ಒಂದು ಹವಾಮಾನ ಇದೆ. ಹಾಗಾಗಿ ಯಾವುದೇ ತರಕಾರಿ ಬೆಳೆಗಳಲ್ಲಾಗಲಿ ಅದರಲ್ಲಿ ಬೀಜೋತ್ಪಾದನೆಯೂ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಕೃಷಿ ಬೆಳೆಗಳಲ್ಲಿನೂ ಬೀಜೋತ್ಪಾದನೆಯೂ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಬೀಜೋತ್ಪಾದನೆಗೆ ಹೆಸರುವಾಸಿಯಾಗಿದ್ದು, ಆಮೇಲೆ ಉಳಿದ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೀಜೋತ್ಪಾದನೆ ಜೊತೆಗೇನೆ ಗೋವಿನ ಜೋಳ ಮತ್ತು ಹತ್ತಿ ಪ್ರಮುಖವಾದ ಬೆಳೆಗಳು. ಸರ್, ಇವು ಎರಡೂ ಬೆಳೆಗಳು ಮಳೆಯಾಶ್ರಿತ ಬೆಳೆಗಳ ಅಥವಾ ಈ ಭಾಗದಲ್ಲಿ ಗೋವಿನ ಜೋಳ ಮತ್ತು ಹತ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಶ್ರಿತ ಬೆಳೆಗಳು. ಅವ್ರೇನು ಈ ಬೀಜೋತ್ಪಾದನೆಗೆ ಏನು ಮಾಡ್ಕೊಂಡಿದ್ದಾರಲ್ಲ ತರಕಾರಿ ಬೆಳೆಗಳು, ಅವು ಏನಂತಂದ್ರೆ ಅನುಕೂಲ, ಅವರ ರೈತರಿಗೆ ಅನುಕೂಲ ಇದ್ದಂಗೆ ಒಂದು ಏನಂತಂದ್ರೆ ನೀರಾವರಿ ಸೌಲಭ್ಯವನ್ನು ಕೊಡ್ತಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ 90% ಜನ ಮೆಕ್ಕೆಜೋಳವನ್ನು ಅವರು ಏನು ಅಂತಂದರೆ ಈ ಏನಂತಂದರೆ ಕುಷ್ಕಿ ಬೆಳೆಯಲ್ಲೇ ಬೆಳೀತಾರೆ, ನೀರಾವರಿ ಇಲ್ದೇ ಕುಷ್ಕಿ ಬೆಳೀತಾರೆ. ಹತ್ತಿನೂ ಅಷ್ಟೇ. ಆದರೂ ಏನಂದರೆ ಇವಾಗ 2 ವರ್ಷದಿಂದ ಮಳೆಯ ಒಂದು ವೈಪರೀತ್ಯದಿಂದ ತಮಗೆ ಅನುಕೂಲ ಇದ್ದವರು ನೀರು ಕೊಡ್ತಾರೆ, ಅನುಕೂಲ ಇಲ್ಲಾರ್ದವರು ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ನನ್ನ ಒಂದು ತಿಳಿದ ಮಟ್ಟಿಗೆ ನನ್ನ ಒಂದು
ಏನಂದ್ರೆ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅನುಭವ ಪ್ರಕಾರ ಜಾಸ್ತಿ ಜನ ಏನು ಅಂತಂದ್ರೆ ಕುಷ್ಕಿಯಲ್ಲಿ ಬೆಳೀತಾರೆ. ಓಕೆ ಸರ್, ಆ ನಿಟ್ಟಿನಲ್ಲಿ ಈ ವರ್ಷ ಸಾಕಷ್ಟು ತೊಂದರೆಗಳನ್ನು ರೈತರು ಅನುಭವಿಸ್ತೀರ ಅಂತ ನಾವು ತೋಟಗಳನ್ನು ತಿರುಗಾಡ್ತಿರ್ಬೇಕಾದ್ರೆ ನಾವು ಕೇಳಲ್ಪಟ್ಟಿವಿ ಸರ್. ಒಂದು ಮೇಜರಾಗಿ ಬರಗಾಲ, ಇನ್ನೊಂದು ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ ಸರ್, ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಏನೋ ಒಂದು ವೈಪರೀತ್ಯ. ಆ ನಿಟ್ಟಿನಲ್ಲಿ ಇಲ್ಲಿ ಏನಾಗ್ತಿದೆ? ಈ ವರ್ಷ ಹವಾಮಾನಕ್ಕೆ ಬಂದ್ರೆ ಅಂತಂದರೆ ನೀವು ಹೇಳ್ದಂಗೆ ಹವಾಮಾನ ಸಹಜವಾಗಿ ಒಂಥರ ಏನು ಅಂತಂದ್ರೆ ನಿಮಗೆ ಗೊತ್ತಿದೆ ಹೆಂಗಿದೆ ಏನು ಅಂತಂದರೆ ಭಾರತದಲ್ಲಿ ಕೃಷಿಯ ಜೊತೆಗೆ ಏನು ಅಂತಂದರೆ ಹವಾಮಾನ ಒಂದು ಗ್ಯಾಂಬ್ಲಿಂಗ್ ಆಡ್ತದೆ ಅಂತ ನಾವು ಎಲ್ಲ ಕೇಳ್ತಾ ಇದ್ವಿ. ಆ ಒಂದು ದೃಷ್ಟಿಯಿಂದ ಈ ವರ್ಷವೂ ನಮಗೆ ಜುಲೈ ತಿಂಗಳಿನಲ್ಲಿ ಮಳೆ ಬಂತು. ಆಮೇಲೆ ನಮಗೆ ಏನು ಅಂತಂದರೆ ಇಲ್ಲಿವರೆಗೂ ಮಳೆಯ ಒಂದು ಅಭಾವನ ನಾವು ಕಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಗೋವಿನ ಜ್ವಾಳದಲ್ಲಿ ಹವಾಮಾನಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಇನ್ನೊಂದು ಪ್ರಮುಖ ಕಾರಣ ಏನು ಗೋವಿನ ಜೋಳದಲ್ಲಿ ಅಂತಂದರೆ, ಒಂದು ಈ ಲದ್ದಿ ಹುಳ, ಅಂದರೆ ಲದ್ದಿ ಸೈನಿಕ ಹುಳ ಅಂತ ಒಂದು ಹುಳಗದ ಕಾಟ, ಆಮೇಲೆ ಇನ್ನೊಂದು ಟ್ರಸಿಕಮ್ ಬ್ಲೈಟ್ ಅಂತ ಇನ್ನೊಂದು ರೋಗ ಬರುತ್ತದೆ. ಈ ಎರಡು ಕಾಟಗಳು, ಈ ಎರಡು ತೊಂದರೆಗಳು, ಬಾಧೆಗಳು ಮೆಕ್ಕೆಜೋಳದಲ್ಲಿ ಕಾಣ್ತಾ ಇದ್ದೀವಿ. ನೀವು ಹತ್ತಿಗೆ ಬಂದ್ರೆ ಅಂತಂದರೆ ಹತ್ತಿಯಲ್ಲಿ ಪ್ರಮುಖವಾಗಿ ಕಾಯಿ ಇರುಕಾಗೋದು ಅಂತ ಹೇಳ್ತಾರೆ. ಕಾಯಿ ಇರುಕಾಗ್ತಾ ಇದೆ ಸರ್, ಬಿಡ್ಸೋಕ್ಕಾಗಲ್ಲ, ಬಿಡ್ಸೋಕ್ಕೆ ತೊಂದರೆ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಗುಲಾಬಿ ಕಾಯಿ ಕೊರಕ ಅಂತ ಹೇಳ್ತೀವಿ. ಅದು ಇಂಗ್ಲೀಷ್ನಲ್ಲಿ ಪಿಂಕ್ ಬೋಲ್ವರ್ಮ್ ಅಂತ ಕರಿತೀವಿ. ಅದರದ್ದು ಒಂದು ಕಾಟದಿಂದ, ತೊಂದರೆಯಿಂದ ರೈತರು ಏನು ಅಂತಂದರೆ ಹತ್ತಿ ಬೆಳೆಯ ಒಂದು ಪ್ರಮಾಣನ ಕಡಿಮೆ ಮಾಡ್ಕೊತ ಬರ್ತಾ ಇದ್ದಾರೆ. ಆದರೆ ಮೆಕ್ಕೆಜೋಳದಲ್ಲಿ ಏರಿಯಾ ಅಷ್ಟೇ ಇದ್ರೂ ಕೂಡ, ವಿಸ್ತೀರ್ಣ ಅಷ್ಟೇ ಇದ್ರೂ ಕೂಡ, ಆದರೆ ಅವರಿಗೆ ಲದ್ದಿ ಹುಳದ ಒಂದು ಬಾಧೆ ಜಾಸ್ತಿ ಕಂಡು ಬರ್ತಾ ಇದೆ. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರಿ, ಹುಳ ಜಾಸ್ತಿ ಕಂಡು ಬರ್ತಾ ಇದೆಯಲ್ಲ ಸರ್, ಇದು ಏನಕ್ಕೆ ಅಂತ ಸರ್ ಮುಖ್ಯ ಕಾರಣ? ಅಂದರೆ ಈ ವರ್ಷ ಮಳೆ ಆಗಿಲ್ವಾ ಅಂತ ಕಾರಣ ಆಯಿತಾ, ಅಥವಾ ಏನಾದರೂ ಬೇರೆ ಬೆಳೆಗಳಿಂದ ಇದಕ್ಕೆ ಬಂತ? ಹೆಂಗೆ?
ನಾನು ಮೊದಲನೇದಾಗಿ ನಿಮ್ಗೆ ಏನು ಅಂತಂದ್ರೆ ಗೋವಿನ ಜೋಳದಲ್ಲಿ ಲದ್ದೆ ಹುಳದ ಬಗ್ಗೆ ಹೇಳಬೇಕು ಅಂತಂದರೆ ಗೋವಿನ ಜೋಳದಲ್ಲಿ ಲದ್ದೆ ಹುಳದ ಒಂದು ಬಾಧೆ ಅಥವಾ ಕಾಟ ಈ ಒಂದು ಕರ್ನಾಟಕಕ್ಕೆ ನಮಗೆ ಮೊದಲನೇದಾಗಿ ವರದಿಯಾಗಿದ್ದು 2018ರಲ್ಲಿ ಏನು ಅಂತಂದರೆ ಶಿವಮೊಗ್ಗದಲ್ಲಿ ಶರಣಬಸಪ್ಪ ದೇಶಮುಖ್ ಅಂತ ವಿಜ್ಞಾನಿಯವರು ಇದನ್ನು ಒಂದು ಏನಂತಂದ್ರೆ ಈ ಒಂದು ವರದಿ ಮಾಡಿದರು. ಏನಂತಂದರೆ ಇದು ಲದ್ದೆ ಹುಳದ ಒಂದು ಬಾಧೆಯನ್ನು ವರದಿ ಮಾಡಿದರು. ಇದು ನಮ್ಮ ದೇಶದ್ದಲ್ಲ. ಲದ್ದೆ ಹುಳ ಏನು ಅಂತಂದರೆ ಸೈನಿಕ ಲದ್ದೆ ಹುಳ ಅಂತ ಏನು ಕರಿತಿದ್ದೀವಲ್ಲ, ಇದು ನಮ್ಮ ದೇಶದ್ದಲ್ಲ. ಇದು ಏನು ಅಂತಂದರೆ ಅಮೇರಿಕಲ್ಲಿಂದ ಆಫ್ರಿಕಕ್ಕೆ ಬಂದು ಆಫ್ರಿಕಲ್ಲಿಂದ ಇಲ್ಲಿಗೆ ಬಂದಿದೆ ಅಂತ ಒಂದು ವೈಜ್ಞಾನಿಕವಾಗಿ ಒಂದು ಹೇಳ್ಬೋದು. ಆದರೂ ಇನ್ನೂ ಇದ್ರ ಮೇಲೆ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದ್ದಾವೆ. ಅದು ಹೇಗೆ ಬಂತು, ಏನಾಯಿತು, ಇದರಲ್ಲಿ ಎರಡು ಒಂದು ಏನಂತಂದರೆ ರೇಸ್ ಇದ್ದಾವೆ. ಒಂದು ಆರ್ ಸ್ಟ್ರೇನ್ ಅಂತ ಕರಿತೀವಿ, ಒಂದು ಸಿ ಸ್ಟ್ರೇನ್ ಅಂತ ಕರಿತೀವಿ. ಹಾಗಾಗಿ ಅದರಲ್ಲಿನೂ ಇನ್ನೂ ವೈಜ್ಞಾನಿಕವಾಗಿ ನಡೀತಾ ಇದೆ. ಆದರೆ ರೈತರಿಗೆ ಒಂದು ವಿಷಯ ಹೇಳಬೇಕು ಅಂತಂದರೆ ಈ ವರ್ಷ ಲದ್ದೆ ಹುಳದ ಬಾಧೆ ಬಾಧೆ ಹೆಚ್ಚಾಗಿದೆ. ಹೋದ ವರ್ಷ ಸ್ವಲ್ಪ ಕಡಿಮೆ ಇತ್ತು. ಫಸ್ಟಿಗೆ ಬಂದಾಗ ಮೊದಲನೇ ವರ್ಷ ಅದು ಬಂದಾಗ 1ನೇ ವರ್ಷ 2ನೇ ವರ್ಷ ಅದರ ಬಾಧೆ ಜಾಸ್ತಿ ಆಗಿತ್ತು. ಆದರೆ ಈ ಹೋದ ವರ್ಷ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಈ ವರ್ಷ ಮತ್ತೆ ಅದರ ಬಾಧೆ ಜಾಸ್ತಿ ಕಾಣ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಹವಾಮಾನ ವೈಪರೀತ್ಯ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಹವಾಮಾನ ವೈಪರೀತ್ಯನೂ ಒಂದು ಕಾರಣ. ಸಾಕಷ್ಟು ಕಾರಣಗಳಿದಾವೆ. ಹವಾಮಾನ ವೈಪರೀತ್ಯ ಕಾರಣ ಹೇಗೆ ಅಂತಂದರೆ ಸದಾ ತುಂತುರು ಮಳೆ ಬೀಳ್ತಾ ಇದ್ರೆ ಅಂತಂದರೆ ಅಥವಾ ಮಳೆ ಅವಾಗ ಆಗ್ತಾ ಇದ್ರೆ ಅಂತಂದರೆ ಇದು ಏನು ಅಂತಂದ್ರೆ ಇದರ ಒಂದು ಜೀವನ ಚಕ್ರ ಒಂದು ತಿಳ್ಕೊಳೋದು ಭಾಳ ಮುಖ್ಯ. ಯಾವುದು ಅಂತಂದ್ರೆ ನಮ್ಮ ಲದ್ದೆ ಹುಳದ ಒಂದು ಜೀವನ ಚಕ್ರ. ಇದು ಏನು ಮಾಡ್ತೈತೆ, ಎಲೆ ಹಿಂದ್ಗಡೆ ಮತ್ತು ಮೇಲ್ಗಡೆ ಅದೇನು ನಿಮ್ಗೆ ಓರಲ್ ಅಂತ ಕರಿತೀವಲ್ಲ, ಅಲ್ಲಿ ಭಾಗದಲ್ಲಿ ಎಲೆ ಹಿಂದ್ಗಡೆ ಅದು ತತ್ತಿನ ಗುಂಪಾಗಿರ್ತದೆ. ಆ ಗುಂಪಾಗಿರ್ತಂಥ ತತ್ತಿಗಳಿಂದ ಅದೇನಾಗ್ತವೆ, ಮರಿಗಳು ಬಂದು ಆ ಮರಿಗಳು ನಿಮ್ಮ ಏನು ಅಂತಂದರೆ ಈ ಗೋವಿನ ಜೋಳದ ಎಲೆಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಸ್ಟಾರ್ಟ್ ಮಾಡಿ ಆಮೇಲೆ ಎಲೆಗಳು ಹೊರಗೆ ಬಂದಾಗ ನಿಮಗೆ ಏನಾಗ್ತದೆ ಅಂತಂದರೆ ಅದರಲ್ಲಿ ಚುಕ್ಕೆಗಳು, ಅಂದರೆ ಚುಕ್ಕೆಗಳಲ್ಲ, ಈ ಥರ ರ್ಯಾಗ್ಡ್ ಟೇಲ್ ಪಿನ್ ಹೋಲ್ಸ್ ಅಂತ ಕರಿತೀವಿ ನಾವು. ಅಂದರೆ ಉದ್ದ ಆದಂತಹ ಏನು ಅಂತಂದರೆ ಏನು ತೂತುಗಳನ್ನು ಅಥವಾ ಇದನ್ನು ನಾವು ಕಾಣ್ತೀವಿ. ಆಮೇಲೆ ಅದು ಎಲ್ಲ ಏನು ಅಂತಂದರೆ ನಿಮ್ಮ ಏನು ಎಲೆಗಳನ್ನು ತಿಂದು ಕೊನೆಗೆ ನಮಗೇನು ಅಂತಂದರೆ ಬರೀ ಅದು ಒಂದು ಡೇಟ್ ಅಷ್ಟೇ ಉಳಿಸೋದನ್ನು ಕಾಣ್ತಾ ಇದೆ. ಜಾಳ್ಗಿ ಥರ ಆಗಿ ಒಂಥರ ಬರೀ ಡೇಟ್ ಅಷ್ಟೇ, ಅಂದರೆ ಬರೀ ಇದು ಅಷ್ಟೇ ಉಳಿಸ್ತದೆ. ಆಮೇಲೆ ಅದು ಏನು ಮಾಡ್ತದೆ ಅಂತಂದರೆ ಭೂಮಿಯಲ್ಲಿ ಅಥವಾ ಏನು ಅಂತಂದರೆ ಇದು ಮೇವಿನ ಕಾಂಡದಲ್ಲಿ ಉಳ್ಕೊಂಡು ಅದರ ಒಂದು ಕೋಶಾವಸ್ಥೆ ಹೋಗ್ತದೆ. ಆಮೇಲೆ ಅದರಿಂದ ಏನು ಅಂತಂದರೆ ಪತಂಗಗಳು ಹೊರಗೆ ಬಂದು ಗಂಡು ಹೆಣ್ಣು ಎರಡು ಇದಾಗ್ತವೆ. ಇದು ಯಾಕೆ ಮಳೆಯ ಒಂದು ಕಾರಣ ಇರ್ಬೋದು ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಅದು ಏನು ತತ್ತಿ ಅಥವಾ ಮೊಟ್ಟೆಗಳನ್ನು ಏನು ಗುಂಪಾಗಿ ಇಡ್ತಿತ್ತಲ್ಲ, ಅದು ಮಳೆ ಪ್ರಮಾಣ ಜಾಸ್ತಿ ಆದಾಗ ಮಳೆ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ತೊಳ್ಕೊಂಡು ಹೋಗ್ತಾ ಇತ್ತು. ಇನ್ನೊಂದು ಕಾರಣ ಏನು ಅಂತಂದ್ರೆ ಎಲೆಯಲ್ಲಿ ಅಂದರೆ ಇದು ಏನು ಅಂತಂದರೆ ಎಲೆಗಳ ಏನು ಮೇಲಿನ ತುದಿಯಲ್ಲಿ ನೀರು ಬಂದು ನಿಂತ್ಕೊಂಡ್ರು ಅಂತಂದರೆ ಆ ನೀರಿನ ಒಂದು ಅಂದರೆ ಅದಕ್ಕೆ ಇದು ತುದಿ ಒಳಗೆ ಇದ್ರೊಳಗೆ ಇರ್ತದೆ, ಸುಳಿ ಒಳಗೆ ಇರ್ತದೆ. ಸುಳಿಯಲ್ಲಿ ನೀರು ಬಂದು ನಿಂತ್ಕೊಂತು ಅಂತಂದರೆ ಅದಕ್ಕೆ ಗಾಳಿ ಮತ್ತು ಉಸಿರಾಟದ ತೊಂದರೆಯಾಗಿ ಅದು ಸತ್ತೋಗ್ತಾ ಇತ್ತು. ಆದರೆ ಈ ವರ್ಷ ಮಳೆ ಒಂದು ಆಗಿಲ್ಲ, ಅಂದರೆ ಸರಿಯಾಗಿ ಒಂದು ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ. ಒಂದೇ ಸರಿ ಮಳೆ ಬಿದ್ದು ಹೋಗ್ಬಿಟ್ಟಿದೆ. ಅದು ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಮಳೆ. ಹಾಗಾಗಿ ಅದರ ಒಂದು ಬಾಧೆನೂ ಹೆಚ್ಚಾಗಿರ್ಬೋದು. ಆಮೇಲೆ ಇನ್ನೊಂದು ಬಾಧೆ ಏನಂತಂದರೆ, ಇನ್ನೊಂದು ಕಾರಣ ಇರ್ಬೋದು, ಇದು ಏನೋ ಸಂಶೋಧನೆ ನಡೀತಾ ಇದೆ. ಇನ್ನೊಂದು ಕಾರಣ ಏನಂತಂದರೆ ಪದೇ ನಾವು ಏನಂತಂದ್ರೆ ಅಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಉಪಯೋಗ ಮಾಡ್ತಾ ಇದ್ದಾರೆ. ರೈತರು ಒಂದು ಏನಂತಂದ್ರೆ ವರದಿ ಪ್ರಕಾರ ಅದನ್ನು ನಾವು ಎಷ್ಟು ಹೊಡೆದ್ರೂ ಅಮಾಮೆಕ್ಟಿನ್ ಬೆಂಜೋಯೇಟ್ ಹೊಡೆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಸಂಶೋಧನೆ ಪ್ರಕಾರ, ನಮ್ಮ ಲ್ಯಾಬಲ್ಲಿ ಇದುವರೆಗೂ ಸಂಶೋಧನೆ ಮಾಡಿದ ಪ್ರಕಾರ ಅಮಾಮೆಕ್ಟಿನ್ ಬೆಂಜೋಯೇಟಿಗೆ ಇನ್ನೂ ನಿರೋಧಕತೆ ಬಂದಿಲ್ಲ. ಆದರೆ ರೈತರು ಮಾತ್ರ ಅದು ಇನ್ನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮುಂದಿನ ಒಂದು ನಾವು ಸಂಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಆದರೆ ಪ್ರಮುಖ ಕಾರಣಗಳು ಅಂದರೆ ಇದೇ ಥರ ಇನ್ನೂ ನಮ್ಮ ಮ್ಯಾನೇಜ್ಮೆಂಟ್ಗಳು ನಮ್ಮ ಇದನ್ನ ಕಾರಣ ಆಗಿದ್ದಾವೆ. ಹಾಂ, ಇದು ಬೇರೆ ಬೆಳೆಗಳಲ್ಲಿದ್ದು ಇದಕ್ಕೆ ಬರುವುದೇನಾದರೂ ಉಂಟಾ? ಹೌದು, ಇದು ಬಹುಭಕ್ಷಕ ಕೀಟ ಅಂತಂದರೆ ಇದು ನಿಮಗೆ ಮೆಕ್ಕೆಜೋಳದಲ್ಲೂ ಬರ್ತದೆ. ಆಮೇಲೆ ನಿಮಗೆ ಏನು ಅಂತಂದರೆ ನಿಮಗೆ ಜೋಳದಲ್ಲೂ ಬರ್ತದೆ. ಈ ಭಾಗದಲ್ಲಿ ರೈತರು ಏನಂತಂದರೆ ಮೆಕ್ಕೆಜೋಳನೂ ಬೆಳೀತಾರೆ, ಆಮೇಲೆ ಜೋಳನೂ ಬೆಳೀತಾರೆ. ಹಾಗಾಗಿ ಅದರ ಒಂದು ಏನಂತಂದರೆ ಸಾಮಾನ್ಯವಾಗಿ ಅದಕ್ಕೆ ಏನು ಆಹಾರ ಏನಾಗ್ತದಲ್ಲ ವರ್ಷ ಪೂರ್ತಿ ಸಿಗೋದ್ರಿಂದ ಅದರ ಒಂದು ಬಹುಭಕ್ಷಕವಾಗಿರೋದ್ರಿಂದ
ಅದೂ ಒಂದು ಕಾರಣ ಆಗಿರ್ಬೋದು. ಈ ಇದು ಹೆಚ್ಚಾಗಲಿಕ್ಕೆ ಅದು ಒಂದು ಕಾರಣ. ಓಕೆ ಸರ್. ಸರ್, ಇದು ಮುಖ್ಯ ಹಾನಿ ಮಾಡುವಂಥ, ನೀವು ಇಷ್ಟೊತ್ತು ಜೀವನ ಚಕ್ರ ಹೇಳಿದ್ರಿ ಸರ್, ಅದು ಮುಖ್ಯವಾಗಿ ಹಾನಿ ಮಾಡುವಂಥ ವ್ಯವಸ್ಥೆ ಯಾವುದು ಸರ್? ಯಾವ ಸ್ಟೇಜಲ್ಲಿ ಅದು ಹಾನಿ ಮಾಡಿ? ಅದು ಮುಖ್ಯವಾಗಿ ನಾವು ನೋಡಿದ ಪ್ರಕಾರ ಎಲೆಗಳು 3 ಅಥವಾ 4 ಭಾಗ, ಅಂದರೆ 3 ಅಥವಾ 4 ಎಲೆಗಳು ಬಂದಾಗ ಅದರ ಒಂದು ಬಾಧೆಯನ್ನು ನಾವು ಕಾಣ್ತೀವಿ. ಓಕೆ ಸರ್. ಆಮೇಲೆ ಅದು ಏನು ಅಂತಂದರೆ ನಾವು ವೆಜಿಟೇಟಿವ್ ಸ್ಟೇಜ್ ಅಂತ ಕರಿತೀವಲ್ಲ, ಅಂದರೆ ನಿಮ್ಗೆ ಏನಂತೀರಿ ನೀವು, ಬೆಳವಣಿಗೆ ಬೆಳವಣಿಗೆ ಹಂತದಲ್ಲಿ ಅದರ ಬಾಧೆ ಸಾಕಷ್ಟು ತೀವ್ರತೆ ಇರ್ತದೆ. ಅಂದರೆ 40-45 ದಿನವರೆಗೂ ಅದರ ಒಂದು ತೀವ್ರತೆ ಇರುತ್ತೆ. 40 ದಿನ 50 ದಿನವರೆಗೂ ತೀವ್ರತೆ ಇರ್ತದೆ. ಯಾವಾಗ ಅದು ಏನು ಅಂತಂದರೆ ತೆನೆಗಳು ಹೊರಗೆ ಬರ್ತಾವಲ್ಲ, ತೆನೆಗಳು ಹೊರಗೆ ಬಂದಾಗ ಅದರ ತೀವ್ರತೆ ಕಡಿಮೆ ಆಗ್ತದೆ. ಆದರೆ ತೆನೆಗಳ ಮೇಲೆ ಬರಲ್ಲ ಅಂತ ನಾನು ಹೇಳಂಗಿಲ್ಲ, ತೆನೆಗಳ ಮೇಲೂ ಅಲ್ಲಿನೂ ಬರುತ್ತೆ. ಹಂಗಂದ್ರೆ ಈ ಕಂಬಳಿ ಹುಳು ಥರ ಇರುತ್ತೆ, ಅದು ಆ ರೀತಿ ಇರೋದು ಜಾಸ್ತಿ ತಿನ್ನತ್ತಾ ಹೆಂಗೆ ಸರ್? ಇದು ಕಂಬಳಿ ಹುಳನ ನಾವು ಏನು ಮಾಡಿದೀವಿ ಅಂದರೆ ಇದರಲ್ಲಿ ಒಂದು ಆರ್ಮಿ ವರ್ಮ್ ಅಂತ ಬರ್ತದೆ, ಇದು ಫಾಲ್ ಆರ್ಮಿ ವರ್ಮ್ ಅಂತ ಬರುತ್ತದೆ. ಇವು ಆರ್ಮಿ ವರ್ಮು ಮತ್ತು ಫಾಲ್ ಆರ್ಮಿ ವರ್ಮಿಗೆ ಹೆಚ್ಚು ಕಡಿಮೆ ಸ್ವಲ್ಪ ಸಾಮಾನ್ಯವಾದ ಏನು ಅಂತಂದರೆ ಇದರಲ್ಲಿ ಡಿಫ್ರೆನ್ಸ್ ಹೆಂಗೆ ಮಾಡೋದು ಅಂತಂದರೆ, ಒಬ್ಬ ರೈತ ಇದರಲ್ಲಿ ರೈತ ಹೇಗೆ ಮಾಡೋದು ಅಂತಂದರೆ, ರೈತರ ಒಂದು ದೃಷ್ಟಿಯಲ್ಲಿ ಇದರ ಒಂದು ಏನೋ ಮರಿಯನ್ನು ನೀವು ತಗೊಂಡು ನೋಡಿದ್ರಂತಂದರೆ ಮರಿಯ ತಲೆಯ ಮೇಲೆ ತ್ರಿಶೂಲಾಕಾರ, ಅಂದರೆ ವಾಯ್ ಶೇಪದ ಒಂದು ಏನು ಅಂತಂದರೆ ಇದು ಗೇರಿ ಕಾಣ್ತಾ ಇರ್ತದೆ. ಅದು ಕಾಣ್ತಾ ಇರ್ತದೆ, ಅದು ಭಾಳ ಎದ್ದು ಕಾಣ್ತಾ ಇರ್ತದೆ. ಆಮೇಲೆ ಕೊನೆಯಲ್ಲಿ ಅಂದರೆ ಅದರ ಒಂದು ದೇಹದ ಕೊನೆಯ ಭಾಗದಲ್ಲಿ 4 ಚುಕ್ಕಿಗಳು ಕಾಣ್ತಾ ಇರ್ತವೆ. 4 ಏನಂದ್ರೆ ಸ್ಕ್ವಯರ್ ಟೈಪ್, ಅಂದರೆ ನೀವೇನು ಚೌಕಾಕಾರದ ಒಂದು ಚುಕ್ಕಿಗಳು ಕಾಣ್ತಾ ಇರ್ತವೆ. ಇದು ನಮ್ಮ ಫಾಲ್ ಆರ್ಮಿ ವರ್ಮ್, ಅಂದರೆ ನಾವು ಲದ್ದೆ ಹುಳದಲ್ಲಿ ಕಾಣ್ತಾ ಇರ್ತೀವಿ. ಸೈನಿಕ ಲದ್ದೆ ಹುಳ, ಪಕ್ಕ ಸೈನಿಕ ಹುಳ ಅಂತಂದ್ರೆ ಅದೇ. ಆದ್ರೆ ಇನ್ನೊಂದು ಹುಳ ಬರುತ್ತದೆ, ಅದು ಆರ್ಮಿ ವರ್ಮ್ ಅಂತ ಕರಿತೀವಿ, ಬರೀ ಸೈನಿಕ ಹುಳ ಅಂತ ಕರಿತೀವಿ. ಇದು ಫಾಲ್ ಆರ್ಮಿ ವರ್ಮ್, ಫಾಲ್ ಸೈನಿಕ ಹುಳ, ಅದು ಬರೀ ಸೈನಿಕ ಹುಳ. ಆದ್ರೆ ಆ ಸೈನಿಕ ಹುಳ ಹಸಿರು ಅಥವಾ ಏನಂತಂದ್ರೆ ಹಳದಿ ಕಲರ್ ಇರ್ತದೆ. ಆದ್ರೆ ಅದರಲ್ಲಿ ಯಾವುದೇ ತರವಾದ ಈ ವಾಯ್ ಶೇಪ್ಡ್ ಏನಂತಂದ್ರೆ ಈ ರೇಖೆಗಳು ಕಾಣೋದಿಲ್ಲ. ಆಮೇಲೆ 4 ಏನು ಅಂತಂದ್ರೆ ಚೌಕಾಕಾರದ ಒಂದು ಚುಕ್ಕೆಗಳು ಅದರಲ್ಲಿ ಕಾಣಂಗಿಲ್ಲ. ನಾವು ಅವೇ 2 ಡಿಫ್ರೆನ್ಸ್. ಅದೇನಾದರೂ ಈಕೆ ಹೋಲಿಕೆ ಮಾಡತ್ತಾ ಸರ್? ಈ ಒಂದು ಹೆಲಿಕೋರ್ಪ ಕಾಯಿಕೊರಕ ಬರುತ್ತಲ್ಲ ಸರ್, ಇದು ಹೌದು, ಹೆಲಿಕೋರ್ಪ ಅಂತಲೂ ಕರಿತೀವಿ. ಇವು ಎಲ್ಲವೂ ಒಂದೇ ಒಂದು ಆರ್ಡರ್ನಲ್ಲಿ ಬರ್ತಾವ. ಆದರೆ ಏನು ಅಂತಂದ್ರೆ ಹೆಲಿಕೋರ್ಪದ ಬಾಧೆ ಸ್ವಲ್ಪ ಕಡಿಮೆ. ನಮ್ಮ ಮೆಕ್ಕೆಜೋಳದಲ್ಲಿ ಹೆಲಿಕೋರ್ಪ ಬಾಧೆ ಕಡಿಮೆ, ಆದರೆ ಇದ್ರ ಬಾಧೆನೇ ಜಾಸ್ತಿ. ಹೌದು, ಜಾಸ್ತಿ ಆಗಿದೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಇದನ್ನ ನಿರ್ವಹಣೆ ಮಾಡ್ಕೋಬೇಕು ಅಂತಂದ್ರೆ ರೈತರು ಏನು ಅಂತಂದ್ರೆ ನಿರ್ವಹಣೆಗೆ ಬಂದ್ರೆ ಅಂತಂದ್ರೆ ನೀವು ಇದನ್ನ ನಿರ್ವಹಣೆ ಮಾಡ್ಕೋಬೇಕಂದ್ರೆ ರೈತರು ಸಾಕಷ್ಟು ಏನು ಅಂತಂದ್ರೆ ಔಷಧಿಗಳನ್ನು ಹೊಡಿತಾ ಇದ್ದಾರೆ. ಆಮೇಲೆ ಒಂದೇ ಒಂದು ಔಷಧಿಗಳನ್ನು ಪದೇ ಪದೇ ಸಿಂಪಡಣೆ ಮಾಡ್ತಾರೆ. ಇದು ಒಂದು ಏನಂತಂದರೆ ಅವೈಜ್ಞಾನಿಕವಾಗಿ ನಾವು ಶಿಫಾರಸ್ತು ಮಾಡೋಂಗಿಲ್ಲ. ನಾವು ಮಾಡಬೇಕು ಅಂತಂದರೆ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಹೇಳ್ತಾ ಇರ್ತೀವಿ. ಸಮಗ್ರ ಕೀಟ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ನೀವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ. ಆದರೆ ಬೀಜೋಪಚಾರ ಏನು ಅಂತಂದ್ರೆ ಈಗ ನಿಮಗೆ ರೈತರಿಗೆ ಸಿಗ್ತಕ್ಕಂತಹ ಏನು ಅಂತಂದ್ರೆ ಬೀಜಗಳು ಬೀಜೋಪಚಾರ ಆಗಿ ಬಂದಿರ್ತವೆ. ಆದರೆ ಅದನ್ನು ಅವರು ರೈತರು ಏನಂದ್ರೆ ಸರಿಯಾಗಿ ಅದರದ ಒಂದು ಚೀಟಿ ಮೇಲೆ ಅವರು ಪರಿಶೀಲನೆ ಮಾಡಬೇಕು. ಏನು ಅಂತಂದರೆ ಇದು ಬೀಜೋಪಚಾರ ಬರೇ ಶಿಲೀಂಧ್ರನಾಶಕದಿಂದ ಆಗಿದೆಯೋ ಅಥವಾ ಕೀಟನಾಶಕನಾಗಿದೆಯೋ ಅಂತಂದ್ರೆ. ಆದರೆ ಇದಕ್ಕೆ ಪ್ರಮುಖವಾಗಿ ಕೀಟನಾಶಕದಿಂದ ಅವರು ಬೀಜೋಪಚಾರ ಮಾಡಲೇಬೇಕು. ಮಾಡಿದ್ರೆ ಅಂತಂದರೆ ಏನು ತೊಂದರೆ ಇಲ್ಲ. ಮಾಡಿಲ್ಲ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ಬೀಜೋಪಚಾರವನ್ನು ಮಾಡಬೇಕು. ಸೈನಾಟ್ರಿನಿಲ್ಪ್ರೋಲ್ ಮತ್ತು ಏನಂದ್ರೆ ಥಯಾಮಿತಾಕ್ಸಾಮ್ ಅಂತಂದು ಒಂದು ಸಂಯುಕ್ತ ಕೀಟನಾಶಕ ಬರ್ತದೆ. ಅದನ್ನು ಬೀಜೋಪಚಾರ ಮಾಡಿ ನೀವು ಅಂದರೆ ಅದನ್ನು 4 ml ತಗೋಬೇಕು. ಆಮೇಲೆ 19 ml ನೀರು ಹಾಕಬೇಕು. ನೀರು ಹಾಕಿ ಅದನ್ನು ಸರಿಯಾಗಿ ಮಿಶ್ರಣ ಮಾಡಿ ನೀವು ಬೀಜಕ್ಕೆ ಹಚ್ಚಿ ನೀವು ಬಿತ್ತನೆ ಮಾಡಿದ್ರೆ ಅಂತಂದರೆ ನೀವು ಅದು 35ರಿಂದ 40 ದಿನವರೆಗೂ ಅದರ ಬಾಧೆಯನ್ನು ಕಂಡು ಬರೋಂಗಿಲ್ಲ. ಆದರೆ 40 ದಿನ ಆದಮೇಲೆ ನಿಮಗೆ ಅದರ ಬಾಧೆಯನ್ನು ಕಂಡು ಬರ್ತಾವಲ್ಲ, ಅವಾಗ ಏನು ಮಾಡಬೇಕು ಅಂದರೆ ಒಂದು ಸಿಂಪರಣೆ ನೀವು ಅಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಏನಿದೆಯಲ್ಲ, ಅಮಾಮೆಕ್ಟಿನ್ ಬೆಂಜೋಯೇಟ್ನ ಒಂದು ಸಿಂಪರಣೆ ಮಾಡಬೇಕು. ಇದು ರೊಟೇಷನಲ್ಲಿ ಹೋಗ್ಬೇಕಾ ಹೆಂಗೆ ಸರ್? ಹೌದು, ನಿಮಗೆ ಬಾಧೆ ಅಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಸಿಗುತ್ತಲ್ಲ, ಅದು 0.25 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ನೀವು ಸಿಂಪರಣೆ ಮಾಡಬೇಕು. ಆಮೇಲೆ ನಾನು ಹೇಳಿದೆ ನಿಮಗೆ ಬರೀ ಅಮಾಮೆಕ್ಟಿನ್ ಬೆಂಜೋಯೇಟ್ ಮೇಲೆ ನೀವು ಪದೇ ಪದೇ ಈಗ 2-3 ವರ್ಷ ಆಯಿತು ನಮ್ಮ ರೈತರು ಬರೀ ಅಮಾಮೆಕ್ಟಿನ್ ಬೆಂಜೋಯೇಟ್ನೇ ಸ್ಪ್ರೇ ಮಾಡ್ತಾ ಇದ್ದಾರೆ. ಅದು ಏನು ಅಂತಂದರೆ ಈ ಕೀಟ ನಿರೋಧಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ರೈತರು ಏನು ಮಾಡಬೇಕು ಅಂತಂದರೆ ಅದನ್ನು ಪರಿವರ್ತನೆ, ಕೀಟನಾಶಕಗಳ ಒಂದು ಪರಿವರ್ತನೆ ಮಾಡ್ತಾ ಇರಬೇಕು, ರೊಟೇಷನ್ ಮಾಡ್ತಾ ಇರಬೇಕು. ಅಂದರೆ ಒಂದ್ಸಲ ಅಮಾಮೆಕ್ಟಿನ್ ಬೆಂಜೋಯೇಟ್ ಹೊಡೆದ್ರೆ ಇನ್ನೊಂದ್ಸಲ ಇನ್ನೊಂದು ಏನು ಅಂತಂದರೆ ಸ್ಪೈನೋಟ್ರಮ್ ಅಂತ ಸಿಗುತ್ತೆ. ಸ್ಪೈನೋಟ್ರಮ್ ನಿಮಗೆ 0.5 ml 1 ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡ್ಬೋದು. ಇಲ್ಲ ಅಂತಂದರೆ ಕ್ಲೋರಾಂಟ್ರಿನಿಲ್ಪ್ರೋಲ್ ಅಂತ ಸಿಗುತ್ತೆ. ಕೊರಾಜನ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ವೈಜ್ಞಾನಿಕವಾಗಿ ಹೇಳ್ತಾ ಇರ್ತೀವಿ, ಬ್ರ್ಯಾಂಡ್ ಆಗಿ ನಾವು ಯಾವುದು ಹೇಳ್ತಾ ಇರಲ್ಲ, ಹೇಳೋಕ್ಕೂ ಆಗಲ್ಲ. ಈ 3ರಲ್ಲಿ ಯಾವುದಾದ್ರೂ ಅವರು ಏನು ಅಂತಂದರೆ ರೊಟೇಷನ್ ಮಾಡ್ಬೋದು. ಒಂದೇನು ಅಂತಂದರೆ ರೈತರಿಗೆ ಒಂದು ನನ್ನ ಮನವಿ ಏನು ಅಂತಂದ್ರೆ, ಈಗ ಅವರು ರೈತರು ಏನಂದ್ರೆ ಕೆರೋಸಿನ್ ಹಾಕಿ ಸಿಂಪಡಣೆ ಮಾಡೋದಾಗಲಿ ಅಥವಾ ಸೋಪಿನ ನೀರು ಹಾಕಿ ಸಿಂಪಡಣೆ ಮಾಡೋದಾಗಲಿ ಈ ಥರ ಮಾಡ್ತಾ ಇರ್ತಾರೆ ರೈತರು. ಅದನ್ನು ಏನಂದರೆ ಮೊದಲು ಸಾಕಷ್ಟು ವಿಡಿಯೋಗಳು ಅಥವಾ ಇವು ಬಂದವು, ಏನಂತಂದ್ರೆ ಸೋಪಿನ ನೀರು ಹಾಕಿ ಸಿಂಪಡಣೆ ಮಾಡೋದು ಅಥವಾ ಈ ಕೆರೋಸಿನ್ ಹಾಕಿ ಸಿಂಪಡಣೆ ಮಾಡೋದು ಬಂತು. ದಯವಿಟ್ಟು ಅಂಥವನ್ನ ಏನು ಮಾಡಬೇಡಿ. ಸ್ವಲ್ಪ ಯೂಟ್ಯೂಬ್ ಚಾನಲ್ ಬೆಳೆದಿರೋದ್ರಿಂದ ಸ್ವಲ್ಪ ಅದರದ್ದು ಪಾಸಿಟಿವ್ ಅಂಶನೂ ಇದೆ, ನೆಗೆಟಿವ್ ಅಂಶನೂ ಇದೆ ಸರ್. ಅದರ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ, ಅಲ್ಲಿಗೆ ಬಂದು ಸಂಪರ್ಕ ಮಾಡಿ ನೀವು ಯಾವುದು ಕೀಟನಾಶಕ ತಗೋಬೇಕು ಅಂತಂತ ಹೇಳಿದ್ರೆ ನಾವು ಬಂದು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈ ಒಂದು ಕೀಟಕ್ಕೆ ನೀವು ಬೀಜೋಪಚಾರ ಮಾಡಿದ ಮೇಲೆ ಸುಗ್ಗಿ ಒಳಗೆ ಅಂದರೆ ನಿಮ್ಮ ಖರೀಫ್ ಸೀಸನ್ನಲ್ಲಿ ನಾವು ಏನಂತೀವಿ ಮುಂಗಾರು ಹಂಗಾಮಿನಲ್ಲಿ ನೊಮೋರಿಯಾ ರಿಲೆ ಅಂತ ಸಿಗ್ತದೆ. ಇದು ನಿಮಗೆ ಜೈವಿಕ ಶಿಲೀಂಧ್ರನಾಶಕ. ಇದು ಭಾರಿ ಇದರ ಫಲಿತಾಂಶ ಭಾಳ ಚೆನ್ನಾಗಿದೆ. ಇದು ಆದರೆ ಏನು ಅಂತಂದರೆ ಇದಕ್ಕೆ ಪ್ರತಿಕೂಲವಾದ ಹವಾಮಾನ ಇರಬೇಕು. ಪ್ರತಿಕೂಲವಾದ ಹವಾಮಾನ ಏನಂದರೆ ಮುಂಗಾರು ಹಂಗಾಮಿನಲ್ಲಿ ಒಂದು ಸ್ವಲ್ಪ ವಾತಾವರಣ ತಂಪಾದ ವಾತಾವರಣ ಇರ್ತದೆ, ಬಿಸಿಲು ಜಾಸ್ತಿ ಇರೋಂಗಿಲ್ಲ, ಆಮೇಲೆ ಸ್ವಲ್ಪ ಆರ್ದ್ರತೆ ಜಾಸ್ತಿ ಇರುತ್ತೆ. ಆ ಒಂದು ಏನು ಅಂತಂದರೆ ಇದು ಬೆಳವಣಿಗೆ ಆಗೋಕ್ಕೆ ಜಾಸ್ತಿ ಮಾಡ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ,
ನಾವು ಬರೀ ಇದನ್ನು ಒಂದು 10 ಎಕರೆಗೆ ನಾವು ಇದನ್ನು ನಮೋರಿಯಾ ರಿಲೇ ಹೊಡೆದ್ರಂತಂದರೆ ಅದು ತಾನಾಗಿ ಬೆಳವಣಿಗೆ ಹೊಂದಿ ಒಂದು 10 ಎಕರೆ ಅಥವಾ 20 ಎಕರೆ ತಾನಾಗಿ ಕವರ್ ಮಾಡುವಂಥ ಒಂದು ಶಕ್ತಿ ಆ ಒಂದು ನಮೋರಿಯಾ ರಿಲೇ ಇದೆ. ಹಾಗಾಗಿ ಸಮಗ್ರ ಕೀಟ ನಿರ್ವಹಣೆಯನ್ನು ರೈತರು ಮಾಡ್ಕೋಬೇಕಾಗ್ತದೆ. ಸಮಗ್ರ ಕೀಟ ನಿರ್ವಹಣೆ ಅಂತಂದರೆ ಏನು ಅಂತಂದರೆ ಒಂದು ಬೀಜೋಪಚಾರ ಮಾಡಬೇಕು. ಎರಡನೇದು ಏನು ಅಂತಂದರೆ 45 ದಿನ ಆದಮೇಲೆ ಅದನ್ನು ಸಮೀಕ್ಷೆ ಮಾಡಬೇಕು. ಸುಮ್ಮನೆ ಕೀಟನಾಶಕ ಹೊಡೆಯೋದಲ್ಲ, ಸಮೀಕ್ಷೆ ಮಾಡಬೇಕು ರೈತರು. ಅಂದರೆ ಹುಳಗಳ ಬಾಧೆ ಎಷ್ಟಿದೆ, 10%ಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಅವಾಗ ಏನು ಮಾಡಬೇಕು ಅಂತಂದರೆ ಸಿಂಪಡಣೆ ಮಾಡಬೇಕು. 10%ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ. ಆ ಸಮೀಕ್ಷೆಯನ್ನು ಮಾಡಬೇಕು. ನಾವು ETL ಅಂತ ಹೇಳ್ತೀವಿ, ಆರ್ಥಿಕ ನಷ್ಟ ರೇಖೆ ಅಂತ ಹೇಳ್ತೀವಿ. ಅದ್ರ ಮೇಲೆ ಅವರು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅವರು ಬೇಡ, ಅವರು ಹಾನಿ ಮಾಡ್ತಾ ಇದ್ರೆ ಅಂದರೆ ಒಂದು 10 ಕಡೆ ಅವರೆಲ್ಲ ಅದನ್ನು ನೋಡ್ಕೊಂಡ್ಬಂದು ಅದರಲ್ಲಿ ಅವರು ಅದನ್ನು ಒಂದು ಎವರೇಜ್ ತೆಗೆದು 10% ಇತ್ತು ಅಂತಂದರೆ ಅವಾಗ ಏನು ಮಾಡಬೇಕು ಅಂತಂದರೆ ನಮೋರಿಯಾ ರಿಲೇ ಅಂತ ಸಿಗುತ್ತೆ. ಇದು ಜೈವಿಕ ಏನಂದರೆ ಪೀಡನಾಶಕ, ಇದನ್ನು ಸಿಂಪಡಣೆ ಮಾಡ್ಬೋದು ಸುಗ್ಗಿ ಒಳಗೆ. ಇನ್ನು ಬೇಸಿಗೆಯಲ್ಲಿ ಅಥವಾ ಈ ಹಿಂಗಾರು ಹಂಗಾಮಿನಲ್ಲಿ ಬಂತು ಅಂತಂದರೆ ಅಮಾಮೆಕ್ಟಿನ್ ಬೆಂಜೋಯೇಟ್ ಸಿಂಪಡಣೆ ಮಾಡ್ಬೋದು. ಆಮೇಲೆ 2-3 ಕೆಮಿಕಲ್ ನಾನು ಆವಾಗಲೇ ನಿಮಗೆ ಹೇಳಿದ್ನಲ್ಲ, ಅದರಲ್ಲಿ ರೊಟೇಷನ್ಸ್ ಮಾಡ್ಬೋದು. ಸರ್, ಈಗ ಯಾರಾದರೂ ಸಾವಯವ ಪದ್ಧತಿಯಲ್ಲಿ ಹೋದರೆ, ಯಾಕಂದರೆ ನಾವು ಸಾಂಪ್ರದಾಯಿಕ ಬೆಳೆಗಳನ್ನು ನೋಡೋದಾದರೆ ಎಲ್ಲ ರೈತರು ಸಾವಯವದಲ್ಲಿ ಜಾಸ್ತಿ ಇರ್ತಾರೆ ಸರ್, ಬೆಳೀತಿರ್ತಾರೆ. ಆ ನಿಟ್ಟಿನಲ್ಲಿ ಈ ರಾಸಾಯನಿಕಗಳನ್ನು ಮುಕ್ತ ಬಿಟ್ಟು ಏನಾದರೂ ಮ್ಯಾನೇಜ್ಮೆಂಟ್ ಇದೆಯಾ ಮಾಡೋದು? ಸಾವಯವ ಅಂತಂದರೆ ನಿಮಗೆ ಈ ಮೆಕ್ಕೆಜೋಳದಲ್ಲಿ ನಾವು ಹೇಳಿದ್ವಲ್ಲ, ಈ ಇದನ್ನು ಏನು ಅಂತಂದರೆ ನಮೋರಿಯಾ ರಿಲೇ ಅಂತ ನಾನು ಹೇಳಿದ್ನಲ್ಲ, ಅದನ್ನು ಪೀಡೆನಾಶಕ ನಾವು ಮಾಡ್ಬೋದು. ಬೇವಿನ ಏನಂತಂದ್ರೆ ಬೇವು ಜನ್ಯ ಕೀಟನಾಶಕಗಳು ಸಿಗ್ತಾ ಇದಾವಲ್ಲ, ಅವು ಬೇವು ಜನ್ಯ ಕೀಟನಾಶಕಗಳು ಮಾಡ್ಬೋದು. ಅದನ್ನು ಬಿಟ್ಟು ಬೇರೆ ಬೇರೆ ಕೆಲವೊಂದು ಈಗ ಜೀವಾಮೃತ, ಪಂಚಗವ್ಯ ಅದನ್ನೆಲ್ಲ ರೈತರು ಮಾಡ್ತಾ ಇರ್ತಾರೆ, ಅದನ್ನು ಮಾಡ್ಬೋದು. ಅದರಿಂದ ತೊಂದರೆ ಏನೂ ಇಲ್ಲ. ಇವನ್ನ ಮಾಡ್ಬೋದು. ಇವೇನಂತಂದರೆ ಇವನ್ನ ಮಾಡ್ಬೋದು. ಆಮೇಲೆ ಕೆಲವೊಂದು ಇವು ಸಿಗ್ತವೆ, ಏನಂತಂದರೆ ಜೈವಿಕ ನಮಗೆ ಪರತಂತ್ರ ಜೀವಿಗಳು ಸಿಗ್ತವೆ. ಟ್ರೈಕೋಗ್ರಾಮ ಅಂತ ಹೇಳ್ಬೋದು, ಟ್ರೈಕೋಗ್ರಾಮ ಅಂತ ಆಗಿರ್ಬೋದು, ಅಥವಾ ಟೆಲ್ನೋಮಸ್ ಆಗಿರ್ಬೋದು. ಟೆಲ್ನೋಮಸ್ ಅಂತಂದರೆ ಅದು ನಮ್ಮ ಬೆಂಗಳೂರು ಇದರಲ್ಲಿ ಸಿಗ್ತದೆ. ಟೆಲ್ನೋಮಸ್ ಆಗಿರ್ಬೋದು, ಟ್ರೈಕೋಗ್ರಾಮ ಆಗಿರ್ಬೋದು, ಅಥವಾ ಕೊಟೇಶಿಯಾ ಆಗಿರ್ಬೋದು. ಈ ಥರ ಅನೇಕ ಒಂದು ಪರತಂತ್ರ ಜೀವಿಗಳು ಅದ್ರ ಮೇಲೆ ಒಂದು ಇದು ಮಾಡ್ತಾ ಇರ್ತವೆ, ಮಿತ್ರ ಕೀಟಗಳು. ಅಂಥ ಜಾಗದಲ್ಲಿ ಬಿಟ್ಟರೆ ಇವುಗಳ ಎಗ್ ಅಂದರೆ ತತ್ತೆ ಏನಂತೀವಿ ಅದನ್ನ ಇವು ತಿಂತವೆ. ಅದರಿಂದ ಇದ್ರ ಅದನ್ನ ತತ್ತಿನೂ ತಿಂತವೆ, ಕೆಲವೊಂದು ಅದರ ಮರಿಯನ್ನು ತಿಂತವೆ. ಹೀಗಾಗಿ ಅಂತ ಪರತಂತ್ರ ಜೀವಿಗಳು ಏನಾದರೂ ಕಂಡು ಬಂತು ಅಂತಂದ್ರೆ ಅವರು ಸ್ವಲ್ಪ ಸಿಂಪಡಣೆಯನ್ನು ಮುಂದಕ್ಕೆ ಹೋಗ್ಬೇಕು. ಇಲ್ಲ ಅಂತಂದರೆ ಆ ಪರತಂತ್ರ ಜೀವಿಗಳ ಲಭ್ಯತೆ ನಮ್ಮ ಬೆಂಗಳೂರು ಇದರಲ್ಲಿ ಇದೆ. ಏನಂತಂದರೆ ನಾವು ಇದನ್ನು ಕರಿತೀವಲ್ಲ, NBAR ಅಂತ ಕರಿತೀವಲ್ಲ, ಅದರಲ್ಲಿ ಲಭ್ಯತೆಗಳು ಇದಾವೆ. ರೈತರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಕೊಡ್ತಾರೆ. ಇಲ್ಲಾಂದರೆ ನಮ್ಮ ಒಂದು ಹತ್ತಿರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರು ಅಂತಂದರೆ ಎಲ್ಲಿ ಅದರ ಲಭ್ಯತೆಗಳು ಅದಾವ ಅಂತ ನಾವು ಕೇಳಿಕೊಂಡು ಅದರೆಲ್ಲ ಇದನ್ನು ಮಾಡ್ಬೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಗುರುಪ್ರಸಾದ್ GS ಸರ್ ಅವರು ಹೇಳ್ತಾ ಇದ್ರು, ಈ ಮೆಕ್ಕೆಜೋಳದಲ್ಲಿ ಬರುವಂತಹ ಸೈನಿಕ ಲದ್ದಿ ಹುಳುವನ್ನು ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು, ಯಾವ್ಯಾವ ಹಂತದಲ್ಲಿ ನಿರ್ವಹಣೆ ಮಾಡಿದ್ರೆ ಉತ್ತಮ, ಮತ್ತು ಅದು ಹಾವೇರಿ ಜಿಲ್ಲೆಯಲ್ಲೇ ಏಕೆ ಜಾಸ್ತಿ ಪ್ರಮಾಣದಲ್ಲಿ ಬಂದಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಯಾವ ರೀತಿ ಒಂದು ಹವಾಮಾನದಲ್ಲಿ ಬದಲಾವಣೆ ಆಯಿತು, ಅದಲ್ಲದೆ ಹವಾಮಾನ ಬದಲಾವಣೆ ಒಂದೇ ಅಲ್ಲ, ರೈತರು ಸೀಸನ್ ಬಿಟ್ಟು ಸೀಸನ್ ಅದನ್ನು ನಾಟಿ ಮಾಡೋದ್ರಿಂದ ಅದರದ್ದು ಸ್ವಲ್ಪ ತೊಂದರೆಗಳು, ಹಾವಳಿ ಜಾಸ್ತಿ ಆಯಿತು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.